ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಮ್ಮ ಊರಿನಲ್ಲಿ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಒಂದು ತಿಂಗಳು ನಮ್ಮ ಊರಲ್ಲಿರುವಂತಹ ದೇವಸ್ಥಾನಗಳಿಗೆ ದೀಪೋತ್ಸವವನ್ನು ಮಾಡ್ತೀವಿ. ಎಲ್ಲ ಮನೆಯವರು ಕೂಡ ಈ ದೀಪೋತ್ಸವದಲ್ಲಿ ಸೇರಿಕೊಳ್ತಾರೆ. ಆದರೆ ನಮ್ಮೂರಲ್ಲಿ ಜಾಸ್ತಿ ಮನೆಗಳಿದ್ದಾವೆ. ಆದರೆ ಕಾರ್ತಿಕ ಮಾಸ ಇರೋದು ಒಂದೇ ತಿಂಗಳು ಆಗಿರೋದ್ರಿಂದ ನಾವೊಂದು 3-4 ಮನೆಯವರು ಸೇರಿಕೊಂಡು ಒಂದು ದಿನದ ದೀಪೋತ್ಸವವನ್ನು ಮಾಡ್ತೀವಿ. ಎಲ್ಲ ಮನೆಗಳಿಗೂ ದೀಪವನ್ನು ಮಾಡುವಂಥ ಅವಕಾಶ ಸಿಗಲಿ ಅನ್ನೋದು ಇದ್ರ ಉದ್ದೇಶ ಅಷ್ಟೇ. ಇನ್ನು ನಮ್ಮ ಊರಲ್ಲಿ 3 ದೇವಸ್ಥಾನಗಳಿದ್ದಾವೆ. ಒಂದು ಈಶ್ವರ ದೇವಸ್ಥಾನ, ಮತ್ತೊಂದು ಬಸವಣ್ಣನ ದೇವಸ್ಥಾನ, ಮತ್ತೊಂದು ರಾಮ ಮಂದಿರ. ನಾವು ಮೊದಲಿಗೆ ಊರಿಂದ ಸ್ವಲ್ಪ ದೂರ ಇರೋವಂಥ ಈಶ್ವರ ದೇವಸ್ಥಾನಕ್ಕೆ ಪೂಜೆಗೆ ಮತ್ತು ದೀಪೋತ್ಸವಕ್ಕೆ ಬಂದಿದ್ದೀವಿ. ಇಲ್ಲಿ ಭಟ್ರು ಬಂದಿರ್ತಾರೆ ಪೂಜೆಗೆ. ಅವರು ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಆ ಮಂಗಳಾರತಿಯಿಂದಲೇ ಮೊದಲನೇ ದೀಪವನ್ನು ಹತ್ತಿಸ್ಬಿಟ್ಟು ಕೊಡ್ತಾರೆ. ಆಮೇಲೆ ನಾವು ಆ ದೀಪದಿಂದ ಎಲ್ಲ ದೀಪಗಳನ್ನು ಹಚ್ತೀವಿ. ನಾವಿಲ್ಲಿ 3 ಮನೆಯವರು ಸೇರಿಕೊಂಡು ಇವತ್ತು ದೀಪವನ್ನು ಮಾಡ್ತಾ ಇದ್ವಿ. ಈ ಈಶ್ವರ ದೇವಸ್ಥಾನ ತುಂಬ ಪುರಾತನ ಮತ್ತು ವಿಸ್ಮಯಗಳನ್ನು ಹೊಂದಿರತಕ್ಕಂತಹ ದೇವಸ್ಥಾನ. ಇದ್ರ ಬಗ್ಗೆ ರೋಚಕವಾದಂತಹ ಕಥೆಗಳಿದ್ದಾವೆ. ಈ ದೇವಸ್ಥಾನದ ಬಗ್ಗೆ ನಾನು ಒಂದು ಪೂರ್ತಿ ವಿಡಿಯೋನ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಆ ವಿಡಿಯೋನ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಇಂಟ್ರೆಸ್ಟ್ ಇರೋರು ನೋಡಿ. ತುಂಬ ವಿಸ್ಮಯಗಳನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಇಲ್ಲಿ ನಾವು ಪೂಜೆಯನ್ನು ಮುಗಿಸ್ಬಿಟ್ಟು ಪ್ರಸಾದವನ್ನು ತಗೊಂಡು ಮತ್ತೆ ನಾವು ಬಸವಣ್ಣನ ದೇವಸ್ಥಾನಕ್ಕೆ ಬಂದ್ವಿ. ಸೊ ಈ ದೇವಸ್ಥಾನ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಆಗಿರೋದು. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಈ ಒಂದೇ ದೇವಸ್ಥಾನದಲ್ಲಿ ಇಲ್ಲಿ 2 ಗರ್ಭಗುಡಿಗಳಿದ್ದಾವೆ. ಒಂದು ಬಂದುಬಿಟ್ಟು ಬಸವಣ್ಣನ ದೇವರಿನ ಗರ್ಭಗುಡಿ, ಇನ್ನೊಂದು ಬಂದುಬಿಟ್ಟು ವೀರಭದ್ರ ಸ್ವಾಮಿ ದೇವರ ಗರ್ಭಗುಡಿ. ಸೊ ಇಲ್ಲೂ ಕೂಡ ಅಷ್ಟೇ ಮಾಮೂಲಿ ಪೂಜೆಯನ್ನು ಮಾಡಿ ದೀಪವನ್ನು ಅಂಟಿಸ್ಬಿಟ್ಟು ಕೊಟ್ಟರು. ಸೊ ನಾವೆಲ್ಲ ದೀಪಗಳನ್ನು ಹಚ್ಚಿಬಿಟ್ಟು ಕೈ ಮುಗಿದು ಅಲ್ಲಿಂದ ನಾವು ರಾಮ ಮಂದಿರಕ್ಕೆ ಬಂದ್ವಿ. ಲಾಸ್ಟು ರಾಮ ಮಂದಿರಕ್ಕೆ ಬರ್ತೀವಿ. ಅದು ಊರೊಳಗಡೆ ಇದೆ ರಾಮ ಮಂದಿರ. ಬಸವಣ್ಣ ದೇವಸ್ಥಾನ ಕೂಡ ಊರೊಳಗಡೆ ಇರೋದು. ಆದರೂ ನಾವು ನಾರ್ಮಲಿ ಎಲ್ಲರೂ ಫಸ್ಟು ಈಶ್ವರ ದೇವಸ್ಥಾನವನ್ನು ಮುಗಿಸ್ಕೊಂಡು ಆಮೇಲೆ ಬಸವಣ್ಣನ ದೇವಸ್ಥಾನಕ್ಕೆ ಬರ್ತೀವಿ. ಅಲ್ಲಿಂದ ಲಾಸ್ಟಿಗೆ ರಾಮ ಮಂದಿರಕ್ಕೆ ಬಂದು ದೀಪೋತ್ಸವವನ್ನು ಮಾಡ್ತೀವಿ. ಸೊ ಇಲ್ಲಿ ನಾವು ಪಟಾಕಿಗಳನ್ನೆಲ್ಲ ಏನಾದರೂ ತಂದಿದ್ದರೆ ಹತ್ತಿಸ್ಬಿಟ್ಟು ಪೂಜೆಯನ್ನು ಮಾಡಿ ದೀಪವನ್ನು ಹತ್ತಿಸ್ಬಿಟ್ಟು ಪೂಜೆಯನ್ನು ಇಲ್ಲಿಗೆ ಮುಗಿಸ್ತೀವಿ ನಾವು. ಸೊ ಬಂದಂಥ ಬ್ರಾಹ್ಮಣರಿಗೆ ನಾವು ದಕ್ಷಿಣೆಯನ್ನು ಕೊಟ್ಬಿಟ್ಟು ಆಮೇಲೆ ನಾವು ಪ್ರಸಾದಕ್ಕೆ ಅಂತ ಲಾಡು ಮತ್ತು ಹಸಿ ಕಡಲೆಯನ್ನು ನೆನೆಸ್ಬಿಟ್ಟು ತೊಗೊಂಡು ಬಂದಿದ್ವಿ. ಸೊ ಅದನ್ನು ಎಲ್ಲರಿಗೂ ಹಂಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನವೆಲ್ಲ ತಿನ್ಕೊಂಡ್ವಿ. ಆಮೇಲೆ ನಾವು ಒಂದು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಕೊಂಡು ಅದನ್ನು ಮನೆಗೆ ತೊಗೊಂಡು ಬರ್ತೀವಿ. ಮನೆಗೆ ತೊಗೊಬಂದು ದೇವರಿಗೆ ದೀಪವನ್ನು ಹಚ್ಬೋದು. ಆಲ್ರೆಡಿ ಹಚ್ಚಿಟ್ಟಿದ್ರೆ ನಾವು ದೇವ್ರ ಮನೆಯಲ್ಲಿ ಆ ದೀಪವನ್ನು ಇಡ್ತೀವಿ. ಸೊ ಈ ರೀತಿ ನಮ್ಮ ಊರಿನಲ್ಲಿ ಕಾರ್ತಿಕ ಮಾಸವನ್ನು ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮೂರಲ್ಲಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ಈ ಥರ ಪದ್ಧತಿ ಏನಾದರೂ ನಡೆಸ್ಕೊಂಡು ಬಂದಿದ್ದೀರಾ? ಸೊ ಕೆಲವರು ಹೊಸ್ತು ಅಂತ ಇಡೀ ಊರವರು ಸೇರಿಕೊಂಡು ಒಂದೇ ದಿನ ಮಾಡ್ತಾರೆ. ಅದು ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾಡ್ತಾರೆ. ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಹಾಗೆ ಮಾಡೋದು. ಸೊ ಈ ಊರಲ್ಲಿ ಈ ಥರ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನೀವು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.